ಹಾಯ್ ಗಾಯ್ಸ್, ಫೈನಲಿ ನಮ್ಮ ಬೆಂಗಳೂರಲ್ಲಿ ಅದರಲ್ಲೂ ನಮ್ಮ ವಿಜಯನಗರದಲ್ಲಿ ಮಳೆ ಬಂತು. ಫುಲ್ ಖುಷಿ ಆಯಿತು. ಎಲ್ಲ ಕಡೆನೂ ಮಳೆ ಆಗ್ತಾ ಇತ್ತು. ಬಟ್ ನಮ್ಮ ಬೆಂಗಳೂರಲ್ಲಿ ಅಲ್ಲಲ್ಲೇ ಅಂದರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಮಳೆ ಆಗ್ತಾ ಇರಲಿಲ್ಲ. ಸೊ ಇದರಿಂದ ಸಿಕ್ಕಾಪಟ್ಟೆ ಹಾಟ್ ಕ್ಲೈಮೇಟ್ ಆಗಿ ವೆದರ್ ಎಲ್ಲ ಹಾಟ್ ಆಗಿ ಸೊ ತುಂಬ ಕಷ್ಟ ಆಗ್ತಾ ಇತ್ತು. ಫೈನಲಿ ಮಳೆ ಬಂದಿದ್ದಂತೂ ತುಂಬ ಖುಷಿ ಆಯಿತು. ಮಳೆ ಇಲ್ಲ ಅಂತ ಹೇಳಿಬಿಟ್ಟು ಸಲೂನ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಸಲೂನಿಗೆ ಬಂದಿದ್ದೆ ಮನೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಮಳೆ ಇದೆ. ಈ ಮಳೆಯಲ್ಲಿ ಡ್ರೈವ್ ಮಾಡೋದು ಕೂಡ ತುಂಬಾ ಕಷ್ಟ. ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಕಡೆ ನಿಂತಿದ್ದೀವಿ. ಸಲೂನ್ ಅವರ ಒಂದು ಏನು ಮುಂದುಗಡೆ ಕಾರಿಡಾರಲ್ಲಿ ನಿಂತಿದ್ದೀವಿ. ಸೊ ಎಷ್ಟೊತ್ತಿಗೆ ಮಳೆ ನಿಲ್ಲತ್ತೋ ಗೊತ್ತಿಲ್ಲ. ನಿಂತ ತಕ್ಷಣ ಮನೆ ಸೇರ್ಕೊತೀವಿ. ಮಳೆ ಬರೋ ಟೈಮಲ್ಲಿ ನೀವೇನಾದರೂ ಆಸೆ ಇದ್ದರೆ ವೆಹಿಕಲ್ಸ್ ತೊಗೊಂಡು ಹೋಗಿದ್ರೆ ಸೊ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಮಾಡಿಕೊಂಡು ನಿಂತ್ಕೊಳ್ಳಿ. ರಿಸ್ಕ್ ತೊಗೊಂಡು ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಏನು ಅಂದರೆ ಬೈ ವಾಕಲ್ಲಿ ಏನಾದರೂ ಬಂದಿದ್ದರೆ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಶಾಪು ಎಲ್ಲ ಒಂದು ಕಡೆ ನಿಂತ್ಕೊಳ್ಳಿ. ಮಳೆ ನಿಂತ್ಮೇಲೆ ಮನೆ ಸೇರ್ಕೊಳ್ಳಿ. ಅರ್ಜೆಂಟ್ ಮರ ಕರೆಕ್ಟು. ದೊಡ್ಡ ಮರಗಳು ಇರೋ ಪ್ಲೇಸಲ್ಲಿ ನೀವಾಗಲಿ ನಿಮ್ಮ ವೆಹಿಕಲ್ ಆಗಲಿ ನಿಲ್ಲಿಸೋದು ಅಷ್ಟು ಒಳ್ಳೇದಲ್ಲ. ಸೊ ನಾನು ಹೇಳಿದ ಅರ್ಥ ಆಯಿತು ಅಂತ ಅನ್ಕೊತೀನಿ. ಜಸ್ಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಬೈಕೊಂಬಿಡಿ. ಓಕೆ, ನಮ್ಮ ಸಾಗರದಲ್ಲಿ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ತಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ. ತುಂಬ ಅಂದರೆ ತುಂಬ ಮಳೆ ಇದೆ ಅಂತ ನಾನು ಅನ್ಕೊತಾ ಇದ್ದೆ. ನಮ್ಮೂರ ಸೈಡೆಲ್ಲ ಮಳೆ ಆಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಇಲ್ಲೇ ಆಗಿಲ್ವಲ್ಲ ಅಂತ ಬೇಜಾರಲ್ಲೇ ಇದ್ದೆ. ಫೈನಲಿ ಮಳೆ ಆಯ್ತಲ್ಲ, ಅದಂತೂ ಖುಷಿಯಾಗಿದೆ. ಯಾಕಂದರೆ ಟೈಮ್ ಟು ಟೈಮ್ ಕಾಲಕ್ಕೆ ಏನೇನಾಗಬೇಕು ಅದಾದರೆ ಚೆನ್ನಾಗೆ. ತುಂಬ ಮಳೆ ಬಂದರೂ ಕಷ್ಟ, ತುಂಬ ಬಿಸಿಲು ಬಂದರೂ ಕಷ್ಟ, ತುಂಬ ಚಳಿ ಬಂದರೂ ಕಷ್ಟ. ಎಲ್ಲ ಆ ಒಂದು ಸೀಸನ್ನಲ್ಲಿ, ವಿಂಟರ್ ಸೀಸನ್ನಲ್ಲಿ ಅದ್ರದ್ದೇನು ಸ್ಪೆಷಾಲಿಟಿ, ರೈನಿ ಸೀಸನ್ನಲ್ಲಿ ಅದ್ರದ್ದೇನು ಸ್ಪೆಷಾಲಿಟಿ, ಆಮೇಲೆ ಸಮ್ಮರ್ ಸೀಸನಲ್ಲಿ ಅದರದ್ದೇನು ಸ್ಪೆಷಾಲಿಟಿ ಇರುತ್ತೋ ಅದ್ರ ತಕ್ಕಾಗ ಅದಿದ್ರೇ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಸೊ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಮನೆ ಸೇರ್ಕೊತೀವಿ. ನೀವು ಬೇಗ ಮನೆ ಸೇರ್ಕೊಳ್ಳಿ. ಥ್ಯಾಂಕ್ ಯು.